ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೊದಲಿಗೆ ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟಂತಹ ಪ್ರಕರಣ ಏನಾಯಿತು, ವರದಿಯಲ್ಲಿ ಏನಿದೆ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇತ್ತು. ಈಗ SIT ಅಧಿಕಾರಿಗಳು ವರದಿ ಸಲ್ಲಿಕೆ ಮಾಡಿದ್ದಾರೆ. ತನಿಖಾ ವರದಿ SIT ಅಧಿಕಾರಿಗಳು ಸಲ್ಲಿಕೆ ಮಾಡಿದ್ದಾರೆ. SIT ಅಧಿಕಾರಿಗಳಿಂದ ತನಿಖಾ ವರದಿ ಸಲ್ಲಿಕೆಯಾಗಿದೆ. 3923 ಪುಟಗಳ ತನಿಖಾ ವರದಿ ಸಲ್ಲಿಕೆ ಮಾಡಿದ್ದಾರೆ ತನಿಖಾಧಿಕಾರಿಗಳು. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಈ ಅರ್ಜಿ ಸಲ್ಲಿಕೆಯಾಗಿದೆ. ಎಲ್ಲ ಆಯಾಮಗಳಲ್ಲಿ SIT ಅಧಿಕಾರಿಗಳು ತನಿಖೆ ಮಾಡಿ ವರದಿ ಸಲ್ಲಿಕೆ ಮಾಡಿದ್ದಾರೆ. ಇನ್ನು ಸಾಕಷ್ಟು ಆಯಾಮದಲ್ಲಿ ತನಿಖೆ ಮಾಡಲಾಯಿತು. ಅಂದರೆ ನಿಜವಾಗ್ಲೂ ಏನಾದರೂ ಅಲ್ಲಿ ಕಳೆಬರಗಳು ಏನಾದರೂ ಪತ್ತೆ ಆಯಿತಾ, ಏನಾದರೂ ನಿಜವಾಗ್ಲೂ ಮೃತದೇಹಗಳನ್ನು ಹೂಳಲಾಗಿತ್ತಾ, ಮತ್ತೊಂದೆಡೆ ಚಿನ್ನಯ್ಯ ಏನಿದ್ದ, ಆತನ ಕಥೆ ಏನು, ಆತನ ಹಿಂದೆ ಇದ್ದಂತಹ ಸೂತ್ರಧಾರಿಗಳು ಯಾರು, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಶ್ನೆಗಳು ಇದ್ದಾವೆ. ಈ ಎಲ್ಲ ಪ್ರಶ್ನೆಗಳಿಗೆ ಈಗ SIT ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂತಹ ವರದಿ ಏನಿದೆ, ಈ ವರದಿನೇ ಉತ್ತರ ಆಗುತ್ತೆ. ಜುಲೈ 20ರಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ರಚನೆ ಮಾಡಿತ್ತು ಸರ್ಕಾರ. ನೇತ್ರಾವತಿ ನದಿ ತೀರದಲ್ಲಿ ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೂರಾರು ಶವಗಳು, ಸಾವಿರಾರು ಶವಗಳು ಇದ್ದಾವೆ ಅಂತ ಕೂಡ ಮಾತುಗಳು ಕೇಳಬಂತು. ಆದರೆ ಈ ಎಲ್ಲ ಒಂದು ಅಯೋಮಯ ಕಥೆಗಳು ಏನಿದ್ದಾವೆ, ಕಪೋಲ ಕಲ್ಪಿತ ಕಥೆಗಳು, ಮತ್ತೊಂದೆಡೆ ಅನೇಕ ರೀತಿಯಾದಂತಹ ಥಿಯರಿಗಳೇನಿತ್ತು, ಅದೆಲ್ಲದಕ್ಕೂ ಉತ್ತರ ಈ SIT ಈಗ ಸಲ್ಲಿಕೆ ಮಾಡಿರುವಂತಹ ವರದಿ. ಎಲ್ಲ ಆಯಾಮಗಳಲ್ಲೂ SIT ತನಿಖೆ ಮಾಡಿತು. 4 ತಿಂಗಳ ಕಾಲ SIT ಅಧಿಕಾರಿಗಳು ತನಿಖೆ ಮಾಡಿದ್ದಾರೆ. ಈಗ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಮಾಡಿದ್ದಾರೆ. ಜುಲೈ 20ಕ್ಕೆ ರಾಜ್ಯ ಸರ್ಕಾರ ಈ ಪ್ರಕರಣದ ತನಿಖೆ ಮಾಡೋದಕ್ಕೆ ಒಂದು SIT ರಚನೆ ಮಾಡಿತ್ತು. SIT ತಂಡ ಈ ಪ್ರಕರಣದ ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಅನೇಕ ಶಾಕಿಂಗ್ ವಿಚಾರಗಳು ಬೆಳಕಿಗೆ ಬಂತು. ಯಾವೆಲ್ಲ ಜಾಗಗಳನ್ನು ತೋರಿಸಿದ್ರು ಆರೋಪಿಗಳು, ಚಿನ್ನಯ್ಯ ಜೊತೆಗೆ ಇನ್ನುಳಿದ ಕೆಲವರು ಕೂಡ ಏನೆಲ್ಲ ಜಾಗಗಳನ್ನು ಗುರುತು ಪತ್ತೆ ಮಾಡಿದ್ರು, ಆ ಎಲ್ಲ ಜಾಗಗಳನ್ನು ಅಗೆದು ನೋಡಲಾಯಿತು. ಇದರ ಜೊತೆಗೆ ಅಲ್ಲಿ ಸಿಕ್ಕಂತಹ ಕೆಲವು ಕಳೆಬರ ಏನಿದೆ ಅದರ ಒಂದು ತನಿಖೆ ಕೂಡ ಮಾಡಲಾಯಿತು. FSL ವರದಿ ಕೂಡ ಬಂತು. ತನಿಖಾ ವರದಿಯಲ್ಲಿ ಚಿನ್ನಯ್ಯ ಸೇರಿ 6 ಜನರ ಹೆಸರು ಉಲ್ಲೇಖ ಆಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ, ಚಿನ್ನಯ್ಯ, ಗಿರೀಶ್ ಮಟ್ಟಣ್ಣವರ್, ಸುಜಾತಾ ಭಟ್, ವಿಠಲಗೌಡ, ಜಯಂತ್ T ಹೆಸರು ಉಲ್ಲೇಖ ಆಗಿದೆ. ಷಡ್ಯಂತ್ರ ವಿಚಾರವಾಗಿಯೂ ಕೂಡ SIT ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ಅಂದರೆ ಷಡ್ಯಂತ್ರ ಮಾಡಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ SIT ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ತಿಮರೋಡಿ ಚಿನ್ನಯ್ಯನ ಸಂಪರ್ಕದ ಬಗ್ಗೆ ಕೂಡ ಉಲ್ಲೇಖ ಆಗಿದೆ. ಇನ್ನು ಮಹೇಶ್ ಶೆಟ್ಟಿ ತಿಮರೋಡಿ, ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಏನಿದ್ದಾನೆ, ಇವರ ಇಬ್ಬರ ನಡುವೆ ಇದ್ದಂತಹ ಒಂದು ಸಂಪರ್ಕದ ಬಗ್ಗೆಯೂ ಕೂಡ ಉಲ್ಲೇಖ ಆಗಿದೆ. ತನಿಖೆಗೆ ಕರೆದಂತಹ ಸಂದರ್ಭದಲ್ಲಿ ಸ್ಟೇ ತಂದರು. ಈ ಪ್ರಕರಣವನ್ನು ಯಾವಾಗ ತನಿಖೆ ಮಾಡೋದಕ್ಕೆ ಅಂತ ಅಧಿಕಾರಿಗಳು ಬ್ಯಾಕ್ ಟು ಬ್ಯಾಕ್ ಒಂದಾದ ನಂತರ ಒಂದರಂತೆ ನೋಟಿಸ್ಗಳನ್ನು ಕೊಟ್ಟರು. ಮಹೇಶ್ ಶೆಟ್ಟಿ ತಿಮರೋಡಿಯವರು ಜೊತೆಗೆ ಅವರ ತಂಡ ಏನಿತ್ತು ಎಲ್ಲರೂ ಸೇರಿಕೊಂಡು ಈ ಪ್ರಕರಣದ ತನಿಖೆಗೆ ಸ್ಟೇ ತಂದರು. ಹೀಗಾಗಿ ಇದಕ್ಕೂ ಸಂಬಂಧಪಟ್ಟಂತೆ SIT ಅಧಿಕಾರಿಗಳು ಉಲ್ಲೇಖ ಮಾಡಿದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ಈವರೆಗೆ ಇದ್ದಂತಹ ಕಪೋಲ ಕಲ್ಪಿತ ಕಥೆಗಳು ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಸಾಕಷ್ಟು ಪ್ರಶ್ನೆಗಳು ಎದುರಾಗ್ತಾ ಇತ್ತು. ನಿಜವಾಗ್ಲೂ ನೂರಾರು ಶವಗಳು ಇದೆಯಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ, ಮತ್ತೊಂದೆಡೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಆತನ ಮುಖವಾಡ ಕೂಡ ಕಳಚಿ ಬಿತ್ತು. ಜೊತೆಗೆ ಆತನ ಹಿಂದೆ ಯಾರಿದ್ದಾರೆ ಎನ್ನುವಂತಹ ಒಂದು ಪ್ರಶ್ನೆ, ಪ್ರಮುಖವಾದಂತಹ ಪ್ರಶ್ನೆ ಕೂಡ ಎದುರಿಗೆ ಬಂತು. ಈ ಪ್ರಶ್ನೆಗಳಿಗೂ ಈವರೆಗೂ ಕೂಡ ಉತ್ತರ ಸಿಕ್ಕಿದ್ದಿಲ್ಲ. ಆದರೆ ಈಗ SIT ಅಧಿಕಾರಿಗಳು ವರದಿ ಸಲ್ಲಿಕೆ ಮಾಡಿದ್ದಾರೆ. ಈಗ ನಮಗೆ ಈ ಪ್ರಶ್ನೆಗಳಿಗೆ ಉತ್ತರ ಸಿಗಬಹುದು ಅಂತ ನಾವು ಕೂಡ ಅಂದುಕೊಳ್ಳಬಹುದಾಗತ್ತೆ. ಈ ವರದಿಯಲ್ಲಿ ಏನೇನಿದೆ, ಈ ಪ್ರಶ್ನೆಗಳಿಗೆ ಈಗಲಾದರೂ ಉತ್ತರ ಸಿಗ್ತಾ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ಹೌದು, ಒಂದಲ್ಲ ಎರಡಲ್ಲ, ಸುಮಾರು 3900 ಪುಟಗಳ ಒಂದು ಏನು ಚಾರ್ಜ್ ಶೀಟ್ ಇದೆ, 923 ಪುಟಗಳ ಚಾರ್ಜ್ ಶೀಟ್. ಇದರಲ್ಲಿ ಚಿನ್ನಯ್ಯ ಕೊಟ್ಟಂತ ಸುಳ್ಳು ಸಾಕ್ಷ್ಯ, ಆತ ಮಾಡಿದಂಥ ಆರೋಪ, 17 ಜಾಗಗಳಲ್ಲಿ ಮಾಡಿದಂಥ ಉತ್ಖನನ, ಅಲ್ಲಿ ಸಿಕ್ಕಂಥ ಬುರುಡೆ ಅವಶೇಷಗಳು, ಇದರ ಒಂದಿಗೆ
ಇದೊಂದು ಷಡ್ಯಂತ್ರ ಅನ್ನುವಂತಹ ಆರೋಪ ಏನು ಕೇಳಿ ಬಂದಿತ್ತು, ಅದಕ್ಕೆ ಸಂಬಂಧಪಟ್ಟಂತ ಒಂದು ಸ್ಫೋಟಕ ಮಾಹಿತಿಗಳನ್ನ ಕೂಡ ಅದು ಒಳಗೊಂಡಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಈಗಾಗಲೇ SIT ಅಧಿಕಾರಿಗಳು ಒಂದ್ ಕಡೆಯಿಂದ ಚಿನ್ನಯ್ಯನ ದೂರು, ಸುಳ್ಳು ಸಾಕ್ಷ್ಯದ ಹೇಳಿಕೆ, ಇದರ ಜೊತೆಗೆ ಒಂದು ಷಡ್ಯಂತ್ರ ಅನ್ನುವಂಥ ವಿಚಾರ ಏನಿದೆ, ಇದಕ್ಕೆ ಪೂರಕವಾದ ಮಾಹಿತಿಗಳನ್ನ ಒಳಗೊಂಡಂತ ಒಂದು ಚಾರ್ಜ್ ಶೀಟ್ ಅನ್ನ ಈಗಾಗಲೇ ಬೆಳ್ತಂಗಡಿ ಕೋರ್ಟಿಗೆ ಅದನ್ನ ಹಾಜರುಪಡಿಸಿದ್ದಾರೆ. ತನಿಖಾಧಿಕಾರಿ ಜಿತೇಂದ್ರ ಕುಮಾರ್ ದಯಾಮ ಅವರೇ ಇವತ್ತು ಬಂದಿದ್ದಾರೆ ಕೋರ್ಟಿಗೆ. ಸೊ ಆ ಚಾರ್ಜ್ ಶೀಟ್ ಅನ್ನ ಕೂಡ ತೆಗೆದುಕೊಂಡು ಹೋಗಲಾಗಿದೆ. ಸುಮಾರು ಅರ್ಧ ಗಂಟೆ ಕಳೆದಿದೆ ಈಗ ಅವರು ಒಳಗಡೆ ಹೋಗಿ. ಸೊ ಇಲ್ಲಿ ಪ್ರಮುಖವಾಗಿರುವಂತದ್ದು ಅಂದ್ರೆ 6 ಜನ ಅಂದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ, ಜಯಂತ್ ಟಿ, ಮಹೇಶ್ ಶೆಟ್ಟಿ ತಿಮರೋಡಿ, ಗಿರೀಶ್ ಮಟ್ಟಣ್ಣನವರ್, ಸುಜಾತ ಭಟ್ ಸೇರಿದಂತೆ ವಿಠಲ್ ಗೌಡ ವಿರುದ್ಧ ಒಂದು ಆರೋಪ ಆಯಿತು. ಸೊ ಈ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಅಂದ್ರೆ ಷಡ್ಯಂತ್ರವನ್ನ ಮಾಡಿದ್ದಾರೆ, ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕಳಂಕವನ್ನ ತರಬೇಕು ಅನ್ನುವಂಥ ಉದ್ದೇಶವನ್ನ ಇಟ್ಕೊಂಡೇ ಈ ಒಂದು ಪ್ರಕರಣವನ್ನ ಮುನ್ನೆಲೆಗೆ ತರಲಾಗಿತ್ತು ಅನ್ನುವಂಥ ಒಂದು ವಿಚಾರ ಏನಿದೆಯೋ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳು ಕೂಡ ಇದೇ ಚಾರ್ಜ್ ಶೀಟ್ ನಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಚಿನ್ನಯ್ಯ ಸುಳ್ಳು ಸಾಕ್ಷ್ಯವನ್ನ ಹೇಳಿದ್ದು ಯಾಕೆ, ಆತನಿಗೆ ಪ್ರೇರಣೆಯನ್ನ ನೀಡಿದವರು ಯಾರು, ಮತ್ತು ಆತ ತಂದಂತಹ ಆ ಒಂದು ಬುರುಡೆಯ ಸತ್ಯಾಸತ್ಯತೆ ಏನು, ಅದು ಆತನೇ ಹೋಗಿ ಕಾಡಿನಿಂದ ತಂದಿದ್ದ ಅಥವಾ ಆತ ಏನು ಯೂಟರ್ನ್ ಹೊಡೆದ ಬಳಿಕ ಇಲ್ಲ ವಿಠಲ್ ಗೌಡ ತಂದು ಕೊಟ್ಟಿದ್ದು ನನಗೆ ಆತ ಹೇಳಿದ್ನೋ ಅದು ಎಷ್ಟರ ಮಟ್ಟಿಗೆ ನಿಜ, ಈ ಎಲ್ಲದರ ವಿಚಾರವನ್ನ ಕೂಡ ಆ ಒಂದು ಚಾರ್ಜ್ ಶೀಟ್ ಇದೆ, ಅದರಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ. ಕೇವಲ ಒಂದು ಚಾರ್ಜ್ ಶೀಟ್ ಅಂತ ಹೇಳೋದಕ್ಕೂ ಕೂಡ ಸಾಧ್ಯ ಇಲ್ಲ, ಒಂದು ಸಮಗ್ರ ವರದಿ ಅಂತ ಹೇಳ್ಬೋದು. SIT ಫಾರ್ಮ್ ಮಾಡುವಂತ ಸಂದರ್ಭದಲ್ಲೇ ಈ ಪ್ರಕರಣ ಚಿನ್ನಯ್ಯನ ಒಂದು ಸಾಕ್ಷಿ ಹೇಳಿಕೆಯ ಪ್ರಕರಣ ಸೇರಿದಂತೆ ಆ ಭಾಗದಲ್ಲಿ ನಡೆದಂತ ಒಂದಿಷ್ಟು ಅನುಮಾನಾಸ್ಪದ ಸಾವುಗಳು, ಕೊಲೆ ಪ್ರಕರಣಗಳು, ಮಿಸ್ಸಿಂಗ್ ಪ್ರಕರಣ ಮತ್ತು ಹೋರಾಟಗಾರರು ಮಧ್ಯದಲ್ಲಿ ಬಂದು ಶವ ವಿಲೇವಾರಿಯಲ್ಲಿ ಒಂದಿಷ್ಟು ಅಕ್ರಮಗಳಾಗಿದೆ ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ಆರೋಪಗಳನ್ನೆಲ್ಲ ಮಾಡಿದ್ರು. ಸೊ ಅದೆಲ್ಲದಕ್ಕೂ ಕೂಡ ಉತ್ತರವನ್ನ ಕಂಡುಕೊಳ್ಳುವಂತಹ ಒಂದು ವರದಿ ಇದು. SIT ಮೇಲೂ ಕೂಡ ಬಹಳ ಒತ್ತಡ ಆಯಿತು. ಯಾಕಂದ್ರೆ ಚಿನ್ನಯ್ಯ ಅರೆಸ್ಟ್ ಆಗಿ ಸುಮಾರು 3 ತಿಂಗಳು ಆಗ್ತಾ ಬಂತು, 2.5 ತಿಂಗಳು ಆಗ್ತಾ ಬಂತು. ಆತ ಶಿವಮೊಗ್ಗ ಜೈಲಿನಲ್ಲೇ ಇದ್ದಾನೆ. ನಾಡಿದ್ದು 22ಕ್ಕೆ 90 ದಿನ ಆಗುತ್ತೆ. SIT ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲೇಬೇಕಾಗುತ್ತೆ. ಈ ನಡುವೆ ಈ ಟೀಮ್ ಏನಿದೆ ಹೈಕೋರ್ಟ್ಗೆ ಹೋಗಿ ಒಂದು ಸ್ಟೇಯನ್ನ ತರುವಂತಹ ಪ್ರಯತ್ನ, FIR ಅನ್ನ ಸ್ಕ್ವಾಶ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿದ ಕಾರಣಕ್ಕೋಸ್ಕರ ಮಧ್ಯದಲ್ಲಿ ಸ್ವಲ್ಪ ತಡೆಯಾಜ್ಞೆ ಕೂಡ ತನಿಖೆಗೆ ಬಂದಿತ್ತು. ಹಾಗಾಗಿ SIT ತನಿಖೆ ಅಂದ್ರೆ ಪೇಪರ್ ವರ್ಕಿಗೆ ಇದು ಬಹಳ ದೊಡ್ಡ ಹೊಡೆತವನ್ನ ನೀಡಿತ್ತು. ಎಲ್ಲ ಅಂದುಕೊಂಡ ರೀತಿಯಲ್ಲಿ ಇದ್ದಿದ್ರೆ ನಿನ್ನೆ ಅವ್ರು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಬೇಕಾಗಿತ್ತು. ಆದರೆ ಮರುಪರಿಶೀಲನೆ ಸ್ಕ್ರೂಟಿನಿ ಇದ್ದಂತ ಕಾರಣದಿಂದಾಗಿ ಅದನ್ನ ಮಂಗಳೂರಿನ ADPO ಕಚೇರಿಗೆ ಕಳಿಸಲಾಗಿತ್ತು. ಸೊ ಇವತ್ತು ADPO ಕಚೇರಿಯಿಂದ ಅದು ಬಂದು ಈಗ ನ್ಯಾಯಾಲಯಕ್ಕೆ ಫೈಲ್ ಆಗಿರುತ್ತೆ. ಸೊ ನ್ಯಾಯಾಧೀಶರು ಇದನ್ನ ಗಂಭೀರವಾಗಿ ಪರಿಶೀಲನೆ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇಲ್ಲಿ ಉಳಿದುಕೊಂಡಿರುವಂತಹ ಪ್ರಶ್ನೆಗಳು ಇದೆ. ಯಾಕಂದ್ರೆ ಈಗ ಚಿನ್ನಯ್ಯನ ಅರೆಸ್ಟ್ ಆಗಿದೆ ಬಿಟ್ರೆ ಬೇರೆ ಯಾರದ್ದು ಕೂಡ ಅರೆಸ್ಟ್ ಆಗಿಲ್ಲ. ಇನ್ ಕೇಸ್ ಇದೊಂದು ಷಡ್ಯಂತರ ಅಂತ ಆಗಿದ್ರೆ ಯಾರು ಷಡ್ಯಂತ್ರದ ರೂವಾರಿಗಳು ಇದ್ದಾರೋ ಅವ್ರನ್ನ ಪತ್ತೆ ಹಚ್ಚೋದಕ್ಕೆ SITಗೆ ಇಷ್ಟು ಕಾಲಾವಕಾಶ ಬೇಕಾ? ಇನ್ ಕೇಸ್ ಅವ್ರ ಹತ್ರ ಏನು ಸಾಕ್ಷಿ ಇಲ್ವಾ, ಸಾಕ್ಷಿಗಾಗಿ ತಡ್ಕಾಡ್ತಾ ಇದಾರ ಅಥವಾ ಬೇರೆ ಏನಾದರೂ ಕಾರಣಗಳು ಇದೆಯಾ ಅನ್ನುವಂಥ ರೀತಿಯ ವಿಚಾರಗಳು ಕೂಡ ಇದೆ. ಹಾಗಾಗಿ ಇವತ್ತು ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿದ್ದಾರೆ. ಇದಾದ ಬಳಿಕ ಅಂದ್ರೆ ಎಲ್ಲಾ ಪ್ರಕರಣಗಳನ್ನ ನಾವು ಸಾಮಾನ್ಯವಾಗಿ ನೋಡೋದಾದ್ರೆ ಒಮ್ಮೆ ಚಾರ್ಜ್ ಶೀಟ್ ಅನ್ನೋದು ಸಲ್ಲಿಕೆ ಆದರೆ SIT ಅಥವಾ ಯಾವುದೇ ಒಂದು ತನಿಖಾ ಸಂಸ್ಥೆಯ ಕೆಲಸ ಮುಗ್ಧ ರೀತಿಯಲ್ಲೇ ಇರುತ್ತೆ. ಕೆಲವೊಂದಿಷ್ಟು ವಿಶೇಷ ಪ್ರಕರಣದಲ್ಲಿ ಬೇರೆ ಬೇರೆ ಆಯಾಮಗಳಲ್ಲಿ ತನಿಖೆ ಮುಂದುವರಿಯುತ್ತೆ. ಸೊ ಇಲ್ಲೂ ಕೂಡ ಅದು ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ ಸಂತೋಷ್. ಅಂದ್ರೆ ಮುಂದಕ್ಕೆ ನ್ಯಾಯಾಲಯ ಈ ಚಾರ್ಜ್ ಶೀಟ್ ಅನ್ನ ಕೂಲಂಕುಷವಾಗಿ ಗಮನಿಸಿ ಇಲ್ಲೊಂದಿಷ್ಟು ಆರೋಪಿತರು ಇದ್ದಾರೆ, ಇವರ ಮೇಲೆ ಬಲವಾದ ಅನುಮಾನ ಇದೆ, ಸೊ ಕಾನೂನಿನ ವ್ಯಾಪ್ತಿಯಲ್ಲಿ ಇವರನ್ನ ತನಿಖೆಗೆ ಒಳಪಡಿಸುವ ಅವಶ್ಯಕತೆ ಇದೆ ಅಂತ ಎಲ್ಲಾದ್ರೂ SIT ಸಾಬೀತುಪಡಿಸುವಂತ ವಿಚಾರ ಚಾರ್ಜ್ ಶೀಟ್ ನಲ್ಲಿ ಕಂಡು ಬಂದರೆ ಮುಂದೆ ಯಾರು ರೂವಾರಿಗಳು ಅಂತ ಹೇಳಲಾಗ್ತಾ ಇದೆಯೋ ಅವರ ಬಂಧನದ ಸಾಧ್ಯತೆಗಳನ್ನ ಕೂಡ ಸದ್ಯ ಅಲ್ಲಗಳೆಯುವಂತಿಲ್ಲ. ಎಲ್ಲರ ಕುತೂಹಲ ಕಾರಣವಾಗಿರುವ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಇದರಲ್ಲಿ ಏನು ಅಡಗಿದೆ, ಎಲ್ಲ ರಹಸ್ಯಗಳು ಏನು ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಸಿಗ್ಲಿಕ್ಕಿದೆ ಸಂತೋಷ್. ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ.